ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಇದೀಗ ಸಂಪುಟ ಸರ್ಕಸ್ ಜೋರಾಗಿ ನಡೀತಿದೆ. ಸಚಿವ ಸ್ಥಾನಕ್ಕೋಸ್ಕರ ಶಾಸಕರಿಂದ ಇವತ್ತು ದೆಹಲಿ ಯಾತ್ರೆ. ಇವತ್ತು ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ 23 ಮಂದಿ ಶಾಸಕರು. ಸಂಜೆ 4:30ಕ್ಕೆ ಬೆಂಗಳೂರು ಏರ್ಪೋರ್ಟ್ನಿಂದ 23 ಮಂದಿ ಶಾಸಕರು ದೆಹಲಿ ಪ್ರಯಾಣವನ್ನ ಕೈಗೊಳ್ಳಲಿದ್ದಾರೆ. ಸಂಪುಟ ಪುನರ್ರಚನೆಯ ವೇಳೆ ತಮಗೆ ಅವಕಾಶ ನೀಡುವಂತೆ ಈ ಶಾಸಕರು ಪಟ್ಟು ಹಿಡಿಯಲಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನವನ್ನು ಮಾಡಲಿದ್ದಾರೆ. ಹೊಸ ಮುಖಗಳಿಗೆ ಅವಕಾಶ ಕೊಡುವಂತೆ ಹಿರಿಯರ ಒತ್ತಡ. ಹಾಗಿದ್ರೆ ಯಾರ್ಯಾರು ದೆಹಲಿ ಟೂರ್ಗೆ ಹೋಗ್ತಿದ್ದಾರೆ? ಟಿ.ಬಿ. ಜಯಚಂದ್ರ, ಶಿರಾ ಶಾಸಕರು, ಅಶೋಕ್ ಪಟ್ಟಣ್, ರಾಮದುರ್ಗ ಶಾಸಕ, ಎಸ್.ಎನ್. ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಶಾಸಕ, ಸಿ. ಪುಟ್ಟರಂಗಶೆಟ್ಟಿ, ಚಾಮರಾಜನಗರ ಶಾಸಕ, ಹಂಪನಗೌಡ ಬಾದರ್ಲಿ, ಸಿಂಧನೂರು ಶಾಸಕ, ಡಿ.ಜಿ. ಶಾಂತನಗೌಡ, ಹೊನ್ನಾಳಿ ಶಾಸಕ, ಬಸವರಾಜ ಶಿವಣ್ಣನವರ್, ಬ್ಯಾಡಗಿ ಶಾಸಕ, ಎ.ಆರ್. ಕೃಷ್ಣಮೂರ್ತಿ, ಕೊಳ್ಳೇಗಾಲ ಶಾಸಕ, ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕರು, ಯು.ಬಿ. ಬಣಕರ್, ಹಿರೇಕೆರೂರು ಶಾಸಕ, ಜಿ.ಎಸ್. ಪಾಟೀಲ್, ರೋಣ ಶಾಸಕ, ಯಶವಂತರಾಯಗೌಡ ಪಾಟೀಲ್, ಇಂಡಿ ಶಾಸಕ, ಷಡಕ್ಷರಿ, ತಿಪಟೂರು ಶಾಸಕ, ಎಸ್.ಎನ್. ನಾರಾಯಣಸ್ವಾಮಿ, ಬಂಗಾರಪೇಟೆ ಶಾಸಕ, ಲಕ್ಷ್ಮಣ್ ಸವದಿ, ಅಥಣಿ ಶಾಸಕ, ಅಪ್ಪಾಜಿ ನಾಡಗೌಡ, ಮುದ್ದೇಬಿಹಾಳ ಶಾಸಕ, ರಿಜ್ವಾನ್ ಅರ್ಷದ್, ಶಿವಾಜಿನಗರ ಶಾಸಕ, ಪ್ರಿಯಾಕೃಷ್ಣ, ಗೋವಿಂದರಾಜನಗರ, ರಮೇಶ್ ಬಂಡಿ ಸಿದ್ದೇಗೌಡ, ಶ್ರೀರಂಗಪಟ್ಟಣ ಶಾಸಕ, ಬಿ. ಶಿವಣ್ಣ, ಆನೇಕಲ್ ಶಾಸಕ, ನರೇಂದ್ರ ಸ್ವಾಮಿ, ಮಳವಳ್ಳಿ ಶಾಸಕರು, ವಿನಯ್ ಕುಲಕರ್ಣಿ, ಧಾರವಾಡ ಶಾಸಕ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಶಾಸಕ ಇವರಿಷ್ಟೂ ಮಂದಿ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ಬಿಗಿ ಪಟ್ಟು ಹಿಡಿಯಲಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇವರ ದೆಹಲಿ ಪ್ರಯಾಣ ಸಚಿವ ಸ್ಥಾನವನ್ನು ಕೊಡಿಸುವಲ್ಲಿ ಸಫಲತೆಯನ್ನು ಕಾಣುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ನಾನು 3 ಬಾರಿ ಗೆದ್ದು ಶಾಸಕನಾಗಿದ್ದೇನೆ ಅಂತ ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಶಾಸಕ ಶಿವಣ್ಣ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ಅಹವಾಲನ್ನು ಸಲ್ಲಿಸ್ತೇನೆ, ನನ್ನ ಬೇಡಿಕೆಯನ್ನು ಇಡ್ತೇನೆ. ಖರ್ಗೆ, ರಾಹುಲ್, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತೀನಿ ಎಂದಿದ್ದಾರೆ. ನಾನು ಆಕಾಂಕ್ಷಿನೇ, ಏಕೆಂದರೆ ನಾನು 5 ಸಾರಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ. 2004ರಲ್ಲಿ ಟಿಕೆಟ್ ತೊಗೊಂಡು 1089 ಓಟಲ್ಲಿ ಸೋತೆ. ತಿರ್ಗಾ 2008ರಲ್ಲೂ ಕೂಡ ನಾನು ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಟ್ಟರು, ಅಲ್ಲೂ ಸೋತೆ. ಆಮೇಲೆ ಮತ್ತೆ 2013ರಿಂದ 13, 18, 23 3 ಬಾರಿ ಕಂಟಿನ್ಯೂಷನ್ ಆಗಿ ಗೆದ್ದಿದ್ದೀನಿ. ಮತ್ತು ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿದೆ. ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಸರ್? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ನಾವೆಲ್ಲ ಕಡೆ ಒಂದಷ್ಟು ಜನ MLAಗಳು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಒಟ್ಟಿಗೆ ಹೋಗಿ ನಮ್ಮ ಅಹವಾಲನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ. ಯಾರ್ಯಾರನ್ನು ಭೇಟಿ ಆಗುತ್ತೆ? ಮಾಮೂಲಿ ನಮ್ಮ AICC ಅಧ್ಯಕ್ಷರು, ನಮ್ಮ ನಾಯಕರು ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರನ್ನ, ಈ ಥರ ನಮ್ಮ ಬೇರೆ ಬೇರೆ ಇದು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮತ್ತು ನಮ್ಮ AICCನಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಭೇಟಿ. ನಿಮ್ಮ ಜೊತೆ ಯಾರಾದರೂ? ಇಲ್ಲ, ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ 3 ಸಾರಿ 4 ಸಾರಿ 5 ಸಾರಿ ಗೆದ್ದಿರೋಂಥ MLAಗಳಿಗೆ ನಮಗೂ ಅವಕಾಶ ಕೊಡಿ ಅಂತ ಕೇಳೋಕ್ಕೆ ಹೋಗ್ತಾ ಇದ್ದೀವಿ. ಏಕೆಂತೇಳಿದ್ರೆ ಈಗಾಗಲೇ ಸುಮಾರು ಜನ ಇದ್ದಾರೆ. ನಮಗೂ ಅವಕಾಶಗಳು ಕೊಡಿ, ನಾವು ಕೂಡ ಪಕ್ಷದ 3 ಸಾರಿ 4 ಸಾರಿ MLAಗಳಾಗಿ ಗೆದ್ದಿದ್ದೀವಿ ಅಂತೇಳಿ ನಮ್ಮ ಅಹವಾಲನ್ನು ಹೇಳಲಿಕ್ಕೆ. ಇನ್ನು ಎಲ್ರಿಗೂ ಸಚಿವರಾಗಬೇಕು ಅನ್ನೋ ಆಸೆ ಇದೆ. 4-5 ಬಾರಿ ಗೆದ್ದಿರೋರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಶಾಸಕರಿಗೆ ಅವಕಾಶ ಕೊಡಿ ಎಂದಿದ್ದಾರೆ ಗಣಿಗ ರವಿ. ಜಿಲ್ಲೆಗೆ ಇನ್ನೊಂದು ಸಚಿವ, ಈಗ ಚೆಲುವ ಸಾಯಿಮವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಬ್ಬರಲ್ಲಿ ಒಬ್ರಿಗೆ ಇನ್ನೊಂದು, ಇಲ್ಲ ಇಬ್ರಿಗೂ ಸಿಕ್ಕಿದ್ರು ಇನ್ನೂ ಖುಷಿ, ಬಂಪರು. ಇಲ್ಲ ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಚೆನ್ನಾಗಾಗಲಿ. ಬಾಬಣ್ಣನೂ ಒಳ್ಳೆ ಕೆಲಸಗಾರರು. ಅವರು ಈಗ ಚೆಸ್ ಕಾಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಲೈಟ್ ಕಂಬಗಳು, TCಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗಾದರೂ ಓಕೆ. ಇಲ್ಲ ದಲಿತ ಕೋಟದಲ್ಲಿ ನರೇಂದ್ರ ಸ್ವಾಮಿ ಅವ್ರಿಗಾದರೆ ಇನ್ನೊಂದು ಮಂತ್ರಿಗಿರಿ ಸಿಕ್ಕರೆ ಭಾಳ ಖುಷಿ. 38 ಜನರ ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು 38 ಜನ ಒಗ್ಗಟ್ಟಾಗಿದ್ದೀವಿ. ಹೊಸಬರಿಗೆ ಮಂತ್ರಿಗಿರಿ 5 ಜನಕ್ಕೆ ಕೊಡಿ ಅಂತ ಕೇಳಿದ್ದೀವಿ. ಈಗಲೂ ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ಕೇಳೋದ್ರಲ್ಲೇನು ತಪ್ಪಿಲ್ಲ, ಕೇಳ್ತೀವಿ. ಅದು ನೋಡೋಣ. ಅದೆಲ್ಲ ನಾವು 38 ಜನಕ್ಕೂ ಚರ್ಚೆ ಮಾಡ್ತೀವಿ. ನಾವು ಸುಮ್ಮನೆ ಏಕಾಏಕಿ ಘೋಷಣೆ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಸಚಿವರು ಆಗಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿರೋರು ನಮಗೂ ಮಂತ್ರಿಗಿರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ.
ಅವ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ ಸೇವೆ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ. ರೀಶಫಲ್ ಆಗಲಿ ಅಂತ ಆಗ್ರಹ